ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿವಿಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿವಿಜಿ ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿವಿಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿವಿಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿವಿಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಮುದ್ದಯ್ಯನವರು. ಆ ಸುಮಾರಿನಲ್ಲಿ ನಾನು ಕನಕಾಲುಕ ಎಂಬ ಕನ್ನಡ ನಾಟಕವನ್ನು ಬರೆದಿದ್ದೆ. ಅದು ಟೆನ್ನಿಸನ್ ಕವಿಯ ದಿ ಕಪ್ ಎಂಬ ಸಣ್ಣ ನಾಟಕದ ಭಾವಾನುವಾದ. ಅದನ್ನು ನಾಟ್ಯರಂಗದ ಮೇಲೆ ತರಿಸಬೇಕೆಂದು ವೆಂಕಟಾಚಾರ್ಯರು ಬಹು ಮೆಹನತ್ತು ಮಾಡಿದರು. ಈ ಉದ್ದೇಶಕ್ಕಾಗಿ ಅವರು ನನ್ನನ್ನು ಹಿಂದಿಟ್ಟುಕೊಂಡು ನಟ ನಟಿಯರನ್ನು ಒದಗಿಸಿಕೊಳ್ಳಲು ಸಂದಿಗೊಂದಿಗಳಲ್ಲಿ ಸುತ್ತಾಡಿದರು. ನಾಟಕದ ರಂಗಪ್ಪ ಎಂಬಾತನನ್ನು ಹುಡುಕಲು ಅಲೆದಾಡಿದೆವು. ಹಾಗೆಯೇ ಫೋಟೋಗ್ರಾಫರ್ ಮತ್ತು ಚಿತ್ರಶಿಲ್ಪಿ ಸಿ ಮುದ್ದಯ್ಯನವರಲ್ಲಿಗೆ ಕರೆದುಕೊಂಡು ಹೋದರು. ಮುದ್ದಯ್ಯನವರ ಹೆಸರು ಶೃಂಗೇರಿ ಶಾರದಾಂಬೆಯ ಚಿತ್ರಪಟದಲ್ಲಿ ನಿಂತಿದೆ. ಮೈಸೂರು ಹೈಕೋರ್ಟಿನ ಮುಖ್ಯ ಜಡ್ಜಿಯಾಗಿದ್ದ ಎ ರಾಮಚಂದ್ರಯ್ಯರ್ ಅವರು ತಮ್ಮ ನಿತ್ಯ ಪೂಜೆಗಾಗಿ ಶೃಂಗೇರಿ ಅಮ್ಮನವರ ಮೂಲ ವಿಗ್ರಹದ ವರ್ಣರಂಜಿತ ಪಟವೊಂದನ್ನು ತಯಾರು ಮಾಡಿಕೊಡಬೇಕೆಂದು ಮುದ್ದಯ್ಯನವರಿಗೆ ಅಪ್ಪಣೆ ಕೊಟ್ಟರು. ಹಾಗೆ ಮುದ್ದಯ್ಯನವರು ತಯಾರಿಸಿದ ಶಾರದಾ ಚಿತ್ರಪಟವನ್ನು ಅವರು ನನಗೆ ತೋರಿಸಿ ಸಲಹೆ ಕೇಳಿದರು. ಅದನ್ನು ಅಚ್ಚು ಮಾಡಿಸಿದರೆ ಲೋಕೋಪಕಾರವಾಗುವುದೆಂದು ನಾನು ಸೂಚಿಸಿದೆ. ಅದರಂತೆ ರವಿವರ್ಮ ಪ್ರೆಸ್ಸಿನಲ್ಲಿ ಅಚ್ಚಾದ ಶ್ರೀ ಶಾರದಾ ಚಿತ್ರದ ಪ್ರತಿಗಳು ಅನೇಕ ವರ್ಷಗಳ ಕಾಲ ಪ್ರಚಾರದಲ್ಲಿದ್ದವು. ನಾನು ಅದನ್ನು ನೂರಾರು ಮನೆಗಳಲ್ಲಿ ನೋಡಿದ್ದೇನೆ. ಮುದ್ದಯ್ಯನವರು ಜಾತಿಯಿಂದ ಚಿತ್ರಕಾರರು, ಸರಸಿಗಳು, ಸಾಹಿತ್ಯಾಭಿಮಾನಿಗಳು. ಅವರು ವೆಂಕಟಾಚಾರ್ಯರು ಸಹ ಆಲೋಚನೆ ಮಾಡಿ ನನ್ನ ಕನಕಾಲುಕ ನಾಟಕಕ್ಕೆ ಒಂದು ಮುಖಚಿತ್ರವನ್ನು ಹಾಕಬೇಕೆಂದು ಸಂಕಲ್ಪಿಸಿ, ಅದಕ್ಕಾಗಿ ಯಾವನೋ ಒಬ್ಬ ನಾಟಕದ ಹುಡುಗನಿಗೆ ಸ್ತ್ರೀವೇಷ ಹಾಕಿ ಆ ವ್ಯಕ್ತಿಯ ಫೋಟೋಗ್ರಾಫ್ ಅನ್ನು ಮುದ್ದಯ್ಯನವರ ಸ್ಟುಡಿಯೋದಿಂದ ಕೊಟ್ಟದ್ದು ನನಗೆ ಚೆನ್ನಾಗಿ ನೆನಪಿದೆ. ಅದು ಪರಿಶುದ್ಧವಾದ ಸ್ನೇಹದ ಉಪಕಾರ. ಮುದ್ದಯ್ಯನವರ ಸ್ಟುಡಿಯೋ ಚಿಕ್ಕಪೇಟೆಯಲ್ಲಿ ಆಗ್ಗೆ ರೈಲ್ವೆ ಇಲಾಖೆಯ ಔಟ್ ಸ್ಟೇಷನ್ ಡಿಪೋ ಇದ್ದ ಕಡೆ ಮಹಡಿಯ ಮೇಲೆ ಇತ್ತೆಂದು ನನ್ನ ಜ್ಞಾಪಕ. ಮುದ್ದಯ್ಯನವರು ಸಾಧು ಸಜ್ಜನರು, ಒಳ್ಳೆಯ ಫೋಟೋಗ್ರಾಫರ್. ಬಾಲ ಸರಸ್ವತಿಯವರು. ಆರ್ಕಾಟ್ ಶ್ರೀನಿವಾಸಾಚಾರ್ಲು ರಸ್ತೆಯಲ್ಲಿ ನವರತ್ನ ಪ್ರೆಸ್ಸು ಇತ್ತೆಂದು, ಅಲ್ಲಿ ವೆಂಕಟಾಚಾರ್ಯರು ನಾನು ಸೇರುತ್ತಿದ್ದೆವೆಂದು ಹೇಳಿದ್ದೇನೆ. ಆ ಪ್ರೆಸ್ಸಿಗೆ ಸಮೀಪದಲ್ಲಿ ಸೆಂಟ್ರಲ್ ಮಹಮಡನ್ ಅಸೋಸಿಯೇಷನ್ ಕಟ್ಟಡದ ದಕ್ಷಿಣ ಪಾರ್ಶ್ವದ ಒಂದು ಮನೆಯಲ್ಲಿ ವಿದ್ವಾನ್ ಬಾಲ ಸರಸ್ವತಿಯವರು ಇದ್ದರು. ಇವರು ವೆಂಕಟಾಚಾರ್ಯರು ಗಾಢ ಸ್ನೇಹಿತರು. ಆದದ್ದರಿಂದ ವೆಂಕಟಾಚಾರ್ಯರು ನನ್ನನ್ನು ಬಾಲ ಸರಸ್ವತಿಗಳ ಮನೆಗೆ ಕರೆದುಕೊಂಡು ಹೋಗಿ ಅವರ ಪರಿಚಯ ಮಾಡಿಸಿಕೊಟ್ಟರು. ಬಾಲ ಸರಸ್ವತಿಗಳು ಸ್ಕೂಲ್ ಮಾಸ್ಟರ್ ಆಗಿದ್ದವರು. ಆದರೆ ಅವರು ಬೋಧನೆ ಮಾಡುತ್ತಿದ್ದ ವಿಷಯ ಯಾವುದೋ ಒಂದು ಎಂದು ನಿಷ್ಕರ್ಷ ಮಾಡುವಂತಿರಲಿಲ್ಲ. ಕೆಲವು ಕಡೆ ಸಂಸ್ಕೃತ ಪಾಠ ಹೇಳುತ್ತಿದ್ದರು, ಇನ್ನು ಕೆಲವು ಸ್ಕೂಲುಗಳಲ್ಲಿ ಕೆಲವು ಕಾಲ ಕನ್ನಡ ಪಾಠ ಹೇಳುತ್ತಿದ್ದರು, ಬೇರೆ ಕೆಲವು ಸ್ಕೂಲುಗಳಲ್ಲಿ ಸ್ವಲ್ಪ ದಿನ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದರು, ಮತ್ತೆ ಕೆಲವು ಕಾಲ ಸಂಗೀತದ ಉಪಾಧ್ಯಾಯರಾಗಿದ್ದರು. ವ್ಯಕ್ತಿ ಸ್ವರೂಪ. ಅವರ ವ್ಯಕ್ತಿ ಸ್ವರೂಪವನ್ನು ವರ್ಣಿಸುವುದು ಅವಶ್ಯ. ಅವರು ವಿವಾಹಿತರಾಗಿದ್ದರು. 2-3 ಮಕ್ಕಳಿದ್ದರೆಂದೂ ನನ್ನ ಜ್ಞಾಪಕ.
ಆದರೆ ನಾನು ನೋಡಿದಾಗ ಅವರ ಪತ್ನಿಯು ಮುಳಬಾಗಿಲಿನಲ್ಲಿ ಮಕ್ಕಳೊಡನೆ ಆಕೆಯ ತಂದೆಯ ಮನೆಯಲ್ಲಿದ್ದರೆಂದು ನೆನಪು. ಬಾಲಸರಸ್ವತಿಗಳು ನನಗೆ ತಿಳಿದಷ್ಟು ಕಾಲವೂ ಒಬ್ಬಂಟಿಯಾಗಿದ್ದರು. ಯಾವುದೋ ಹೋಟೆಲ್ನಲ್ಲಿ ಊಟ, ಯಾವುದೋ ಬಾಡಿಗೆಯ ಕೋಣೆಯಲ್ಲಿ ವಾಸ. ಎಲ್ಲಿ ಮಾತು ಪ್ರಾರಂಭವಾಗಿ ಸರಸವಾಗಿದ್ದರೆ ಅಲ್ಲಿ ಸಾವಕಾಶವಾಗಿ ಮಾತು. ವೇಳೆಯ ನಿಯಮ ಇಲ್ಲ. ಆಳು ಗಿಡ್ಡೆಂದೇ ಹೇಳಬೇಕು. ದಪ್ಪವೂ ಅಲ್ಲ, ಬಣ್ಣ ಎಣ್ಣೆಗೆಂಪು, ಸೊಗಸಾಗಿ ಬಾಚಿ ಪೋದಿ ಮಾಡಿದ ಗಡ್ಡ, ತಲೆಯ ತುಂಬ ಕೂದಲು, ಬೈತಲೆ ತೀಡಿ ಗಂಟು ಹಾಕಿದ್ದದ್ದು, ಹಣೆಯಲ್ಲಿ ದಮ್ಮಡಿಯಗಲದ ಕುಂಕುಮದ ಬೊಟ್ಟು ಅಡ್ಡಡ್ಡವಾಗಿ, ತಲೆಯ ಮೇಲೆ ಒಂದೊಂದು ವೇಳೆ ಸೊಟ್ಟೆ ಸೊಟ್ಟೆ ಕೋರೆ ರುಮಾಲು, ಔತ್ತರೆಯ ರೀತಿಯದು. ಇಷ್ಟರ ಹೊರತು ಮಿಕ್ಕ ಎಲ್ಲ ಇತರರಂತೆ. ಆಸಾಮಿಯಲ್ಲಿ ಆಡಂಬರ, ಡೌಲು ಏನೂ ಇರಲಿಲ್ಲ. ಆದರೆ ಮುಖದ ಮೇಲೆ ಮಾತಿನಲ್ಲಿ ಚಾಕಚಕ್ಯ, ಕಲೆಯಬೇಕೆಂಬ ಕುತೂಹಲ ಕಾಣಬರುತ್ತಿತ್ತು. ಕಣ್ಣುಗಳು ತೀಕ್ಷ್ಣ, ಮುಖದಲ್ಲಿ ಒಂದೊಂದು ಕ್ಷಣಕ್ಕೆ ಒಂದೊಂದು ಭಂಗಿ, ಬಲಗೈಯಲ್ಲಿ ನಸ್ಯದ ಚಿಟಿಕಿ ಹಿಡಿದಂತೆ ತರ್ಕ ಮುದ್ರಿಕೆ. ಆದರೆ ಅವರು ನಸ್ಯ ಹಾಕುತ್ತಿರಲಿಲ್ಲ. ಬಟ್ಟೆಗಳ ಆಡಂಬರವಿಲ್ಲ, ಕೊಂಚ ಮಾಸಿ ನಲುಗಿದ ಬಟ್ಟೆಗಳು. ಮಾತು ಮಾತ್ರ ಬಲು ಸೊಗಸು, ಅದರಲ್ಲಿ ಚಮತ್ಕಾರ, ಹಾಸ್ಯ ತುಂಬಿರುತ್ತಿತ್ತು. ಸಂಸ್ಕೃತದಲ್ಲಿ ಅವರಿಗೆ ಸಮಾನವಾಗಿ ಸರಸರನೆ ಉಚಿತ ಪದಗಳಿಂದ ಮಾತನಾಡುತ್ತಿದ್ದವರನ್ನು ಇನ್ನು ಯಾರನ್ನೂ ನಾನು ಕಾಣೆ. ಅದರಲ್ಲೂ ತರ್ಕಕ್ಕೆ ಕುಳಿತರೆ ಅವರ ಸಂಸ್ಕೃತ ವಾಣಿ ನದೀ ಪ್ರವಾಹ ರೂಪದಲ್ಲಿ ಬರುತ್ತಿತ್ತು. ಒಂದು ಸಾರಿ ವಿದ್ಯಾ ಇಲಾಖೆಯ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸಿ ಕೃಷ್ಣರಾಯರೊಡನೆ ನಾನು ಮಾತನಾಡುತ್ತಿದ್ದಾಗ ಬಾಲ ಸರಸ್ವತಿಗಳ ಪ್ರಸ್ತಾವ ಬಂದಿತು. ಕೃಷ್ಣರಾಯರು ಕಣ್ಣಗಲಿಸಿ ಹೇಳಿದರು, ಒಳ್ಳೆಯ ಪ್ರಚಂಡನಪ್ಪ, ಆದರೆ ಆತನ ಜೊತೆಯಲ್ಲಿ ಏಗುವುದು ಹೇಗೆ? ಬಾಲ ಸರಸ್ವತಿಗಳು ಹುಟ್ಟಿನಿಂದ ಮಾಧ್ವ ಬ್ರಾಹ್ಮಣರು. ಅವರ ತಂದೆಗಳು ಮೈಸೂರಿನಲ್ಲಿ ಪ್ರಸಿದ್ಧರಾಗಿದ್ದ ಸಂಸ್ಕೃತ ವ್ಯಾಕರಣ ವಿದ್ವಾಂಸರು. ಅವರ ಹೆಸರು ಗೀತಾಚಾರ್ಯರೆಂದೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವರು ಎಂದೋ ಕ್ಲಾಸಿನಲ್ಲಿ ಪಾಠ ಹೇಳುತ್ತಿದ್ದಾಗ ಸ್ವಲ್ಪ ತೂಕಡಿಸುತ್ತಿದ್ದರಂತೆ. ಬಾಲ ಸರಸ್ವತಿಗಳು ಅದರ ಮೇಲೆ ಒಂದು ಪದ್ಯ ಬರೆದರು. ಅದರ ಒಂದು ಪಂಕ್ತಿ ಜ್ಞಾಪಕಕ್ಕೆ ಬರುತ್ತದೆ. ನಿದ್ರಾ ಮುದ್ರಿತ ಲೋಚನೋ ವಿಜಯತೆ ಗೀತಾರ್ಯ ನಾಮ ಬುಧಃ. ನನ್ನ ವ್ಯಾಕರಣಾಧ್ಯಯನ. ಬಾಲ ಸರಸ್ವತಿಗಳು ಸಂಸ್ಕೃತ ವ್ಯಾಕರಣದಲ್ಲಿ ಹೆಚ್ಚು ಪರಿಶ್ರಮ ಮಾಡಿದ್ದವರು. ಅವರಿಗೆ ಕಾವ್ಯ ಪರಿಚಯ ವಿಸ್ತಾರವಾಗಿತ್ತು. ಅವರು ಸ್ವತಂತ್ರವಾಗಿ ಪ್ರಾಸ್ತಾವಿಕವಾಗಿ ಪದ್ಯ ರಚನೆ ಮಾಡಿ ಹೇಳುತ್ತಿದ್ದದ್ದೂ ಉಂಟು. ಆದದ್ದರಿಂದ ಅವರು ಉದಾಹರಿಸುತ್ತಿದ್ದ ಪದ್ಯಗಳಲ್ಲಿ ಅವರ ಸ್ವಂತದ್ದು ಯಾವುದು, ಇತರರದು ಯಾವುದು ಎಂದು ತಿಳಿಯುವುದು ಕಷ್ಟಸಾಧ್ಯವಾಗಿತ್ತು. ನಾನು ಅವರಲ್ಲಿ ಸಂಸ್ಕೃತ ವ್ಯಾಕರಣ ಪಾಠ ಮಾಡಬೇಕೆಂದು ಇಷ್ಟಪಟ್ಟು ಅವರನ್ನು ಕೇಳಿಕೊಂಡೆ. ಅವರು ಪರಮೋತ್ಸಾಹದಿಂದ ಓಹೋ, ದಿನಾ ಒಂದೊಂದು ಪ್ರಕರಣ ಮಾಡಿಬಿಡೋಣ ಎಂದರು. ಆದರೆ ಒಂದು ಪ್ರಕರಣವೂ ಸಾಂಗವಾಗಿ ನಡೆಯಲಿಲ್ಲ. ಪಾಠಕ್ಕೆ ಪ್ರಾರಂಭ ಮಾಡಿದ 4-5 ನಿಮಿಷಗಳಲ್ಲಿ ಯಾವುದೋ ವಿಷಯಾಂತರ ಪ್ರಸ್ತಾವ ಬರುವುದು, ಮಾತು ಅತ್ತ ಕಡೆ ತಿರುಗುವುದು, ಅಂದಿನ ಪಾಠ ಅಲ್ಲಿಗೇ ನಿಂತು ಹೋಗುವುದು. ಹೀಗೆ 15-20 ಸಲ ಆದ ಮೇಲೆ ನಾನು ಪಾಠದ ಆಸೆಯನ್ನು ಅಲ್ಲಿಗೆ ಬಿಟ್ಟೆ. ನಮ್ಮ ಗುರುಗಳು ಬಾಲ ಸರಸ್ವತಿಯವರು ಆಗಾಗ ಸ್ನಾನ ಮಾಡುತ್ತಿದ್ದದ್ದು ಉಂಟೆಂದು ತೋರುತ್ತದೆ. ಬಟ್ಟೆಗಳನ್ನು ಒಗೆದದ್ದನ್ನು ಮಾತ್ರ ನಾನು ಕಾಣೆ. 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾರಿ ಸುತ್ತಮುತ್ತ ಇದ್ದವರಾರಾದರೂ ಮಾಸಿದ ಬಟ್ಟೆಗಳನ್ನು ಅಗಸನಿಗೆ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಒಂದೊಂದು ದಿನ ಅವರಿಗೇ ತೋರುವುದು, ಬಟ್ಟೆಗಳೆಲ್ಲ ಏಕೋ ಕೊಳೆಯಾಗಿದೆ ಎನ್ನುವರು. ನಮ್ಮಲ್ಲಿ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ 5-6 ಜೊತೆ ಧೋತ್ರಗಳನ್ನು ತರುವರು. ಇನ್ನೇನಪ್ಪ, 6 ತಿಂಗಳ ಬಟ್ಟೆ ಆಯ್ತಲ್ಲ, ಆ 6 ಬಟ್ಟೆಗಳನ್ನು ಒಂದಾದ ಮೇಲೆ ಒಂದರಂತೆ ಉಟ್ಟು ಮುಗಿಸುವರು. ಅವುಗಳಲ್ಲಿ ಒಂದಾದರೂ ನೀರನ್ನು ಕಂಡಿದ್ದಿಲ್ಲ. ಅಷ್ಟರಲ್ಲಿ ಎಂದಾದರೊಂದು ದಿನ ಸಭೆಗೋ ಯಾರನ್ನೋ ದೊಡ್ಡ ಮನುಷ್ಯರನ್ನು ನೋಡುವುದಕ್ಕೋ ಹೋಗಬೇಕಾದ ಸಂದರ್ಭ ಬಂದಾಗ ಯಾವ ಪಂಚೆ ಉಡಬೇಕು ಎಂಬ ಪ್ರಶ್ನೆ ಬರುವುದು. ಆಗ ಉಟ್ಟು ಕೊಳೆಯಾಗಿತ್ತೆಂದು ಒಂದು ಕಡೆ ಒಟ್ಟು ಹಾಕಿದ್ದ ಪಂಚೆಗಳನ್ನೆಲ್ಲ ತಂದು ವರಸೆಯಾಗಿ ಗುಡ್ಡೆ ಹಾಕಿ ಆ ಗುಡ್ಡೆ ಸಾಲಿನ ಎದುರಿಗೆ ನಿಂತು ಇದರಲ್ಲಿ ತೀರಾ ಕೊಳೆಯಾದದ್ದು ಯಾವುದು ಎಂದು ಹುಡುಕಿ ಕೊಳೆಯಾದದ್ದನ್ನು ಎತ್ತಿ ಅದು ಚೊಕ್ಕಟವಾದದ್ದೆಂದು ಧರಿಸಿಕೊಳ್ಳುವುದು. ಗೋಷ್ಠಿ. ವೆಂಕಟಾಚಾರ್ಯರು, ಬಾಲಸರಸ್ವತಿಗಳು, ವಿದ್ವಾನ್ ಗೋಪಾಲಯ್ಯನವರು, ಇನ್ನೊಬ್ಬ ಪಂಡಿತರು. ಅವರಿಗೂ ನನಗೂ ಹೆಚ್ಚು ಬಳೆಯದಿದ್ದರಿಂದ ಅವರ ಹೆಸರು ಮರೆತು ಹೋಗಿದೆ. ಈ 4 ಇವರು 2-3 ವರ್ಷಗಳ ಕಾಲ
ಪ್ರತಿದಿನವೂ 1 ಗಂಟೆಯ ಹೊತ್ತಾದರೂ ಜೊತೆಯಲ್ಲಿ ಇರುತ್ತಿದ್ದೆವು. ಅವರೆಲ್ಲ ವಿದ್ವಾಂಸರು ಮತ್ತು ನನಗಿಂತ ಕೆಲವು ವರ್ಷ ದೊಡ್ಡವರು. ನಮ್ಮಗಳ ಮಾತುಕತೆಗೆ ಗೊತ್ತಾದ ವಿಷಯವೇನೂ ಇರುತ್ತಿರಲಿಲ್ಲ. ಆಯಾ ಹೊತ್ತು ಏನೇನು ತೋರಿದರೆ ಅದದೇ ಮಾತು. ಬೇಳೆ ಹುಳಿಗೆ ಇರಬೇಕಾದ ತರತೀಪು, ತರಕಾರಿಗಳ ಪರಿಠವಣೆ, ಜಿಲೇಬಿಯು ರುಚಿಯೇ, ಲಾಡು ಹೆಚ್ಚು ರುಚಿಯೇ, ಊದುಬತ್ತಿಯಲ್ಲಿ ಯಾವುದು ಚಂದ, ರಾಗಪ್ರಸ್ತಾರ ಹೇಗಿರಬೇಕು, ಮಾಘ ಕವಿಯ ಪದಶಯ್ಯೆ, ಹೀಗೆ ಏನೆಂದರೆ ಅದು ವಿಷಯ. ರಾಜಕೀಯವೂ ಆಗಾಗ ಬರುತ್ತಿದ್ದದ್ದುಂಟು. ಅಪರಾಹ್ನ ವಿನೋದ 1903ರಿಂದ 1910 ಸುಮಾರಿನಲ್ಲಿ ಚಿಕ್ಕಪೇಟೆಯಿಂದ ಮುನ್ಸಿಪಲ್ ಪಾರ್ಕಿಗೆ ತಿರುಗುವ ಮೂಲೆಯಲ್ಲಿರುವ ಕಟ್ಟಡದಲ್ಲಿ KS ಕೃಷ್ಣಯ್ಯರ್ ಅವರ ಐರಿಷ್ ಪ್ರೆಸ್ ಇತ್ತು. ಆಗ ಆ ಪ್ರೆಸ್ಸಿನಲ್ಲಿ ಮೈಸೂರು ಟೈಮ್ಸ್ ಎಂಬ ಇಂಗ್ಲಿಷ್ ವಾರಾರ್ಧ ಪತ್ರಿಕೆ ಅಚ್ಚಾಗುತ್ತಿತ್ತು. ನಾನು ಆ ಪತ್ರಿಕೆಯ ಸಹಾಯ ಸಂಪಾದಕನಾಗಿದ್ದ ಕಾರಣದಿಂದ ಪ್ರತಿದಿನವೂ ಅಲ್ಲಿರುತ್ತಿದ್ದೆ. ಆ ಕಟ್ಟಡ ವಿಸ್ತಾರವಾದದ್ದು. ಅದರ ಹಿತ್ತಲ ಕಡೆ ಬಯಲಿತ್ತು. ಒಂದು ಅಶ್ವತ್ಥ ಕಟ್ಟೆ, ಒಂದು ನಾಗರ ಸಾಲು, ಒಂದು ಮಂಟಪ, ಒಂದು ಪುಷ್ಕರಿಣಿ ಅಲ್ಲಿದ್ದವು. ಪ್ರೆಸ್ಸಿನ ಕೆಲಸಗಾರರು ಮಧ್ಯಾಹ್ನದ ಭೋಜನಕ್ಕಾಗಿ ಮನೆಗೆ ಹೋದಾಗಲೂ ಬೇರೆ ಬಿಡುವು ಕಾಲದಲ್ಲಿಯೂ ಈ ಜಾಗವೇ ನಮ್ಮ ಕಾರ್ಯಸ್ಥಾನ. ಅಲ್ಲಿ ನಾವು 4-5 ಮಂದಿಯೂ ಸೇರಿ ಆ ಕೊಳದ ಮೆಟ್ಟಲುಗಳ ಮೇಲೆ ಕುಳಿತು ನೀರಲ್ಲಿ ಕಾಲು ಬಿಟ್ಟುಕೊಂಡು 1-1.5 ಗಂಟೆಯ ಹೊತ್ತು ಹರಟುತ್ತಿದ್ದೆವು. ಈ ಹರಟೆಯ ಕಾಲದಲ್ಲಿ ಒಂದು ಪ್ರಸಂಗ ನಡೆಯಿತು. ಒಂದು ಹಗರಣ. ನನಗೆ ಪದ್ಯದ ಗೀಳು ಚಿಕ್ಕಂದಿನಿಂದ ಬಂದ ವ್ಯಾಧಿ. ಶೃಂಗೇರಿ ಜಗದ್ಗುರುಗಳವರು ಕಾಲಟಿಯಿಂದ ಹಿಂದಿರುಗುತ್ತಾ ಮಾರ್ಗವಶಾತ್ ಬೆಂಗಳೂರಿಗೆ ಬಂದಾಗ ನಾನು 3-4 ಸಂಸ್ಕೃತ ಪದ್ಯಗಳನ್ನು ಹೊಸೆದಿದ್ದೆ. ಆ ಪದ್ಯಗಳನ್ನು ಮೇಲೆ ಹೇಳಿದ ಮಿತ್ರರು ಮೆಚ್ಚಿಕೊಂಡು ಅಚ್ಚು ಮಾಡಿಸತಕ್ಕದ್ದೆಂದು ನಿರ್ಧರಿಸಿದರು. ಅವರೆಲ್ಲ ಸಂಸ್ಕೃತ ಪಂಡಿತರಾಗಿದ್ದರಿಂದ ನಾನು ಅದಕ್ಕೆ ಹಿಗ್ಗಿದೆ. ಪದ್ಯಗಳನ್ನು ಅಚ್ಚುಮೊಳೆ ಜೋಡಿಸಲು ಪ್ರೆಸ್ಸಿಗೆ ಕೊಟ್ಟದ್ದಾಯಿತು. ನಾವು ಮನೆಗಳಿಗೆ ಹಿಂದಿರುಗಿದೆವು. ಆಗ ಸುಮಾರು 11 ಗಂಟೆ. ಅಚ್ಚಿನವರು ಮೊಳೆ ಜೋಡಿಸಿ ಪ್ರೂಫ್ ತೆಗೆದು ಇರಿಸಿದ್ದರು, ನಾವು ಮಧ್ಯಾಹ್ನ ನೋಡಲಿಕ್ಕಾಗಿ. ಅಷ್ಟರಲ್ಲಿ ಆ ಪ್ರೆಸ್ಸಿಗೆ ವಿದ್ವಾನ್ ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳು ದಯಮಾಡಿಸಿದರು. ಇವರ ವಿದ್ಯಾನಂದ ಮಾಸಪತ್ರಿಕೆ ಅಲ್ಲಿ ಅಚ್ಚಾಗುತ್ತಿತ್ತು. ಅದರ ಪ್ರೂಫ್ ನೋಡಲು ಅವರು ಅಲ್ಲಿಗೆ ಬಂದರು. ಅಲ್ಲಿದ್ದ ಪ್ರೂಫ್ ಅನ್ನು ಕೈಗೆ ತೆಗೆದುಕೊಂಡು ಶಾಸ್ತ್ರಿಗಳು ತಿದ್ದಲು ಹೊರಟರಂತೆ. ಕೆಲಸಗಾರರು ಕೇಳಿದಾಗ ಈತ ನಮ್ಮ ಹುಡುಗ ಎಂದು ವಿವರಣೆ ಕೊಟ್ಟು ತಿದ್ದಿದರು. ನನ್ನ ಪ್ರತಿ ಇದ್ದದ್ದು ಹೀಗೆ: ಜಯಶಂಕರ ಜಯಶಂಕರ ಗುರುಶೇಖರ ಭಗವನ್. ಇದನ್ನು ಶಾಸ್ತ್ರಿಗಳು ತಿದ್ದಿದ್ದದ್ದು ಹೀಗೆ: ಜಯಶಂಕರ ಜಯಶಂಕರ ವರದೇಶಿಕ ಭಗವನ್. ಆ ಮಧ್ಯಾಹ್ನ ಬಾಲಸರಸ್ವತಿಯವರು, ವೆಂಕಟಾಚಾರ್ಯರು ಮೊದಲಾದ ಸ್ನೇಹಿತರು ನಾನು ನಿರೀಕ್ಷಿಸಿಕೊಂಡಿದ್ದಂತೆ ಪ್ರೆಸ್ಸಿಗೆ ಬಂದರು. ಆ ಪ್ರೂಫ್ ಅನ್ನು ನೋಡಿದರು. ನನ್ನ ಕಡೆಗೆ ತಿರುಗಿ ಹೇಳಿದರು, ವೆಂಕಟಾಚಾರ್ಯರು, ನೀನು ಮಾಡಿದೆಯಾ ಈ ಬದಲಾವಣೆಯನ್ನು? ನಾನು, ಅದು ನನ್ನ ಕೆಲಸವಲ್ಲ. ದೊಡ್ಡ ಬೆಲೆ ನಾರಾಯಣ ಶಾಸ್ತ್ರಿಗಳು ಇಲ್ಲಿಗೆ ಬಂದಿದ್ದರಂತೆ. ಅವರು ನೋಡಿ ಹಾಗೆ ತಿದ್ದಿದ್ದಾರೆ. ಇದ್ದುಕೊಳ್ಳಲಿ. ವೆಂಕಟಾಚಾರ್ಯರು, ಇದ್ದುಕೊಳ್ಳಲಿ? ಅದೇಕೆ? ನಾನು, ಬಾಲಸರಸ್ವತಿಗಳು, ಇರತಕ್ಕದ್ದೇ ಅಲ್ಲ. ನೀವು ಸುಮ್ಮನೆ ಕೂಡಿ. ಆ ಸಮಯದಲ್ಲಿ ನನಗೆ ಬೇರೆ ಕೆಲಸವಿದ್ದದ್ದರಿಂದ ಅವರನ್ನು ಅಲ್ಲಿಯೇ ಬಿಟ್ಟು ನಾನು ಮಹಡಿಯ ಮೇಲಕ್ಕೆ ಹೋದೆ. ಆಮೇಲೆ ನಡೆದದ್ದು ಹೀಗೆ: ಆ 4 ಸಿದ್ದಿಕಟ್ಟೆಯಲ್ಲಿದ್ದ ದೊಡ್ಡಬೆಲೆ ಶಾಸ್ತ್ರಿಗಳ ಮನೆಗೆ ಹೋದರು. ಅಲ್ಲಿ 2 ಕಕ್ಷಿಗಳಿಗೂ ಜೋರಾಗಿ ವಾಗ್ವಾದ ನಡೆಯಿತೆಂದು ತೋರುತ್ತದೆ. ಮಧ್ಯಾಹ್ನ 2:30 ಗಂಟೆಯ ವೇಳೆಗೆ ಶಾಸ್ತ್ರಿಗಳನ್ನೂ ಕರೆದುಕೊಂಡು ನಾನಿದ್ದಲ್ಲಿಗೆ ಬಂದರು. ಶಾಸ್ತ್ರಿಗಳು ನನ್ನನ್ನು ನೋಡಿದೊಡನೆಯೇ, ಇದೇನಪ್ಪ ಪಡೆ ಕಳುಹಿಸಿ ಬಿಟ್ಟಿದ್ದಿ, ಇವರ ಕೈಗೆ ಸಿಕ್ಕಿದರೆ ನಾನು ಬದುಕಿಯೇನೆ? ವಿವರಣೆ ಕೊಡುತ್ತಾ ಹೇಳಿದರು. ನಾನು ಪದ್ಯಗಳನ್ನು ಓದಿದೆ, ಎಲ್ಲ ಚೆನ್ನಾಗಿತ್ತು. ಆದರೆ ಗುರುಶೇಖರ ಭಗವನ್ ಎಂದು ಒಡೆದರೆ ಅಭಾಸವಾಗುತ್ತದೆ. ಯತಿಸ್ಥಾನ ಶೇ ಆದ ಮೇಲೆ ಬರಬೇಕಾಗಿದೆಯಲ್ಲ, ಅದಕ್ಕಾಗಿ ತಿದ್ದಿದೆ. ವೆಂಕಟಾಚಾರ್ಯರು ಬಾಲಸರಸ್ವತಿಗಳು ಕಣ್ಣುಗಳನ್ನು ವಿಕಟ ಮಾಡಿ, ಇದೇನು ತಿದ್ದಾವಣೆ? ವರದೇ ಶಿಖ ಭಗವನ್ ಎಂದರೆ ಹೇಗೆ ಸರಿ ಹೋಗುವುದು? ಶಂಕರಾಚಾರ್ಯರು ಸಿಕ್ಕರೇ? ಹೀಗೆಲ್ಲ ಆರ್ಭಟಿಸಿದರು. ನಾನು 2 ಪಕ್ಷಗಳವರಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ವಿವಾದವನ್ನು ಅಲ್ಲಿಗೇ ಬಿಡಬೇಕೆಂದು ಕೇಳಿಕೊಂಡೆ. ನಾರಾಯಣ ಶಾಸ್ತ್ರಿಗಳು, ಇದೇನಪ್ಪ ಇವರು ಇಂದ್ರಜಿತ್ತು ಕಾಳಗಕ್ಕೆ ಬಂದ ಹಾಗೆ ಬರುತ್ತಾರಲ್ಲ. ನನ್ನ ಯೋಗ ಚೆನ್ನಾಗಿತ್ತು. ಸದ್ಯ
ಪ್ರಾಣ ತೆಗೆಯಲಿಲ್ಲ. ಆಮೇಲೆ ನಗು. ನನ್ನ ಮನಸ್ಸಿನಲ್ಲಿ ಕೊಂಚ ಶಂಕೆ ಉಳಿದುಕೊಂಡಿದ್ದರಿಂದ ಬ್ರಹ್ಮಶ್ರೀ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರಿಗೆ ಪದ್ಯ ತೋರಿಸಿ ನಡೆದುದನ್ನು ಹೇಳಿದೆ. ಅವರು ಗಟ್ಟಿಯಾಗಿ ನಕ್ಕು ತಮ್ಮ ಮಗ ಕಾಶೀಪತಿ ಶಾಸ್ತ್ರಿಯನ್ನು, ಶಿಷ್ಯ ಸುಂದರ ಶಾಸ್ತ್ರಿಗಳನ್ನು ಕರೆದು ಓದಿ ಹೇಳಿ, ಗುರುಶೇಖರ ಲೆಸ್ಸುಂದೆ ಎಂದರು. ಇಂಥ ಪ್ರಸಂಗಗಳು ಇನ್ನೂ ಹಲವು ನಡೆದದ್ದುಂಟು. ಬಾಲಸರಸ್ವತಿಯವರ ಅಭಿಮಾನ. ಬಾಲಸರಸ್ವತಿಗಳು ನನ್ನಲ್ಲಿ ತುಂಬ ಅಭಿಮಾನವಿಟ್ಟಿದ್ದರು. ನಾನು ಆ ಸುಮಾರಿನಲ್ಲಿ ವಂದೇ ಮಾತರಂ ಎಂಬ ಲಘು ಪುಸ್ತಕವನ್ನು ಬರೆದಿದ್ದೆ. ಅದರಲ್ಲಿ ಬಂಕಿಮಚಂದ್ರ ಚಟರ್ಜಿಯವರ ಪ್ರಸಿದ್ಧ ರಾಷ್ಟ್ರಗೀತವಾದ ವಂದೇ ಮಾತರಂ ಎಂಬ ಬಂಗಾಳಿ ಹಾಡನ್ನು ಸಂಸ್ಕೃತ ಆರ್ಯಾವೃತ್ತಗಳಲ್ಲಿ ಬರೆಯ ಹೊರಟಿದ್ದೆ. ಬಾಲಸರಸ್ವತಿಗಳಿಗೆ ಬಂಗಾಳಿ ಭಾಷೆ ಚೆನ್ನಾಗಿ ಬರುತ್ತಿತ್ತು. ಅವರು ನನ್ನ ಆ ಗೀತದ ಕೆಲಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ನಾನು ರಾಜಾ ರಾಮ ಮನೋಹರ್ ರಾಯ್ ಅವರನ್ನು ಕುರಿತು ಒಂದು ಪುಸ್ತಕವನ್ನು ಬರೆದು ಅಚ್ಚು ಮಾಡಿಸಿದೆ. ಅದನ್ನು ಬಾಲಸರಸ್ವತಿಗಳು ನೋಡಿ ಹೀಗೆ ಬರೆದರು: ರಾಮಮೋಹನ ರಾಯಸ್ಯ ಹೃದಯ ಕರ್ನಾಟಕ ಭಾಷೆಯ ವರ್ಣಿತಂ ಚಾರು ಚಾರಿತ್ರಂ ಮಯಾ ಸಾದರಮೀಕ್ಷಿತಂ ಕಥಾನಾಯಕ ಚಾರಿತ್ರಂ ವರ್ಣಿತಂ ನಾನಪೇಕ್ಷಿತಂ ಉಪಕ್ರಮೋಪಸಂಹಾರ ಪ್ರಕ್ರಮಸ್ತು ಸತಾಂ ಮತಿಃ ಸರ್ವೈರಪಿ ಪರಿಗ್ರಾಹ್ಯಃ ಪ್ರಬಂಧೋಯಂ ವಿಶೇಷತಃ ಮಹಾತ್ಮನೋ ಯದಾ ಛಾಂತಿ ಗುಣ ಲೋಕೋತ್ತರೋತ್ತರ ಮಹಾಪುರುಷ ಸಂರಂಭಃ ಯಸ್ಯ ನ ಸ್ಯಾನ್ಮುದೇ ಪರಂ. ಜೀವನೋಪಾಯ. ಬಾಲಸರಸ್ವತಿಗಳ ಕಡಕಡೆಯ ದಿನಗಳು ಅಷ್ಟೇನೂ ಸಂತೋಷಮಯವಾಗಿರಲಿಲ್ಲ. ಅವರು ಸಾಹಸಿಗಳು. ಏನೇನೋ ದೊಡ್ಡ ಕೆಲಸಗಳನ್ನು ಮಾಡಬೇಕೆಂದು ಸಂಕಲ್ಪವಿಟ್ಟುಕೊಂಡಿದ್ದರು. ಅನೇಕ ಪತ್ತೇದಾರಿ ಕಥೆಗಳನ್ನು ಬರೆದು ಪ್ರಕಟಿಸಿದರು. ದುಷ್ಟಚತುಷ್ಟಯ, ಹೆಂಗಸು ಎಂದರೆ ಹೆಂಗಸು ಇತ್ಯಾದಿ. ಇವು ಒಳ್ಳೆ ಸ್ವಾರಸ್ಯವುಳ್ಳ ಕಥೆಗಳು. ಚೆನ್ನಾಗಿ ಮಾರಾಟವೂ ಆಯಿತು. ಆದರೂ ಅವುಗಳ ಗುಣಕ್ಕೆ ತಕ್ಕ ಪ್ರತಿಫಲ ಬರಲಿಲ್ಲ. ಬಾಲಸರಸ್ವತಿಗಳು ಬಹುಜನರ ಮೆಚ್ಚುಗೆ ಪಡೆದಿದ್ದರಾದ್ದರಿಂದ ಅವರ ಒಂದು ಪ್ರಯತ್ನವು ರೂಪಕ್ಕೆ ಬಂದಿತು. ಅದು ಗ್ರಂಥ ವ್ಯಾಖ್ಯಾನ ಮುದ್ರಣಾಲಯ. ಅಲ್ಲಿ ಅವರು ಅನೇಕ ಪ್ರೌಢ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದು ಪ್ರಕಟಿಸಬೇಕೆಂದು ಉದ್ದೇಶಿಸಿದ್ದರು. ಆದರೆ ಸಾಹಿತ್ಯ ಕಾರ್ಯಕ್ಕೂ ವ್ಯಾಪಾರ ನಿರ್ವಾಹಕ್ಕೂ ಬಹುದೂರ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ವಾಕ್ಪಟುತ್ವದಿಂದ ಎಲ್ಲವನ್ನೂ ಸಾಧಿಸಲಾಗುವುದೆಂದು ತಿಳಿದದ್ದು ಅವರ ಭ್ರಾಂತಿ. ಕಡೆಯಲ್ಲಿ ಒಂದು ದಿನ ನನ್ನ ಮನೆಗೆ ಬಂದರು. ಆಗ ನಾನೂ ಯಾವುದೋ ಕಾರಣ ಮನಸ್ಸು ಕುಗ್ಗಿದವನಾಗಿದ್ದೆ. ನಮ್ಮ ಕಷ್ಟಗಳನ್ನೂ ನಿರಾಶೆಗಳನ್ನೂ ಕುರಿತು ಮಾತನಾಡಿಕೊಂಡೆವು. ಆಗ ಬಾಲಸರಸ್ವತಿಗಳು ಹೀಗೆ ಹೇಳಿದರು: ಏನಯ್ಯ, ಆ ಹೊತ್ತು ಎಷ್ಟೋ ವರ್ಷಗಳ ಹಿಂದೆ ದಿನದಿನವೂ ಮಠ ಮಧ್ಯಾಹ್ನ ಆ ಕೊಳದಲ್ಲಿ ನಿಂತುಕೊಂಡು ಮಾತನಾಡಿಕೊಳ್ಳುತ್ತಿದ್ದದ್ದನ್ನು ಮರೆತೆಯಾ? ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಪ್ಲಾನ್ ಹಾಕಿದೆವಲ್ಲ, ಹೀಗೆ ಮಾಡಿದರೆ ಹಾಗಾಗುತ್ತದೆ, ಹಾಗೆ ಮಾಡಿದರೆ ಹೀಗಾಗುತ್ತದೆ ಎಂದೆಲ್ಲ ಕಟ್ಟಿದೆವಲ್ಲ ಮನಸ್ಸಿನ ಉಪ್ಪರಿಗೆಗಳನ್ನ. ಈ ಹೊತ್ತು ವಿಧಿ ನಮ್ಮನ್ನು ಅಣುಕಿಸಿ ಹೇಳುತ್ತಿದ್ದಾನೆ: ಮಕ್ಕಳಿರಾ, ಆ ಹೊತ್ತು ಮಧ್ಯಾಹ್ನ ಸೂರ್ಯ ಸಾಕ್ಷಿಯಾಗಿ ಏನೇನೋ ಮಾಡಬೇಕೆಂದುಕೊಂಡಿರಲ್ಲ, ಈಗ ನಡೆಸಿ ಅವನ್ನೆಲ್ಲ. ನಾವು ಆ ಹೊತ್ತು ಮಾಡಿದ ಕರ್ಮ ಈ ಹೊತ್ತು ಬೆನ್ನಟ್ಟಿ ಬಂದಿದೆ. ಬಾಲಸರಸ್ವತಿಗಳು ಈ ವೇಳೆಗೆ ತುಂಬಾ ಮುದುಕರಾಗಿದ್ದರು, ದುರ್ಬಲರಾಗಿದ್ದರು. ಆ ವಿದ್ವದ್ಗೋಷ್ಠಿಯಲ್ಲಿ ವೆಂಕಟಾಚಾರ್ಯರು ಆ ವೇಳೆಗೆ ತೀರಿಕೊಂಡಿದ್ದರು. ಉಳಿದವರ ವಿಷಯ ನನಗೆ ತಿಳಿದು ಬರಲಿಲ್ಲ.